ಅನ್ನುವಂಥ ಮಾತನ್ನು ಪುನರುಚ್ಚಾರ ಮಾಡ್ತಾ ಇದ್ದಾರೆ ರಮೇಶ್. ನೋಡಿ, ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸವಿಟ್ಟಂಥವ್ರು ನಾವೆಲ್ಲರೂ. ಅವರು ಎದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವ್ರಿಗೆ ಉತ್ತರವನ್ನು ಕೊಡಲಿಕ್ಕೇ ನಾನು ತಯಾರಿಲ್ಲ. ಅದಕ್ಕೆ ಉತ್ತರ ಜನ ಕೊಡ್ತಾರೆ. ಅವರು ವಿಷಯ ಕನ್ಯೆ ಅಂತಾರೋ ಇನ್ನೊಂದು ಕನ್ಯೆ ಅಂತಾರೋ, ಅವರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ. ಅವರ ಸಂಸ್ಕೃತಿ ಎಂಥದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ. ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡಲಿ? ಅವರೆಲ್ಲ ದೊಡ್ಡವರು, ಅವ್ರ ಬಗ್ಗೆ ಯಾಕೆ ಮಾತಾಡಲಿ? ಪಾಪ ನಮ್ಮ ಹತ್ರ ಎಲ್ಲಿ ದುಡ್ಡಿದ್ದೀರಿ? ನೀವೇ ಎಲ್ಲ ಅವ್ರಿಗೆ ಸಾಹುಕಾರ ಅಂತೀರಾ. ನಮ್ಮ ಹತ್ರ ಎಲ್ಲಿ ದುಡ್ಡಿದೆ? ಹೆಸರಿಗಷ್ಟೇ ಲಕ್ಷ್ಮೀ, ನಾನು ಸಾಹುಕಾರಗಳು ಅವರಲ್ವಾ? ಡಿಸಿಎಂ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಮಹಿಳೆಯಲ್ಲಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡೋರು ನೀವು. ಸೊ ಡಿಸಿಎಂ ಆಗಿ ಯಾಕೆ ನಿಮ್ಗೆ ಕೊಡಬಾರ್ದು ಅನ್ನುವಂಥ ಚರ್ಚೆ. ಈಗ ನಾನು ಆಸೆ ಪಟ್ಟರೆ ಡಿಸಿಎಂ ಮಾಡಿಬಿಡ್ತಾರ? ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಿ. ಏನೇ ಸ್ಥಾನಮಾನ, ಇವತ್ತು ನಾನು ಮಂತ್ರಿ ಆಗಿದ್ದೀನಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಇಂಥ ಒಂದು ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಮುಖಂಡರು. ಇದನ್ನು ನಿಭಾಯಿಸ್ತೀನಿ. ನಾನು ಮುಗುಲಿಗೆ ಏನೇ ಹಾಕುವಂಥವಳಲ್ಲ. ಕೆಪಾಸಿಟಿ ಐತೆ ಅನ್ನುವಂಥದ್ದು ಕೂಡ ಹೈಕಮಾಂಡ್ ತೀರ್ಮಾನ ತಗೊಳ್ಳಿ. ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಕೊಡ್ಬೇಕಂತೇಳಿ ಡಿಸಿಎಂ ಕೊಡ್ಬೇಕಂತೇಳಿ ಬೆಳಗಾವಿ ಜಿಲ್ಲಾ ಆಸಿಫ್ ಸೇಠ್ ಅವರು ಸೇರಿದಂತೆ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ? ಹೈಕಮಾಂಡ್ ನಿರ್ಧಾರ. ಇನ್ನೊಂದು ಮೇಡಮ್, ಈಗ ನೀವು ಚುನಾವಣೆ ಪೂರ್ವ ಮಂತ್ರಿ ಆದ ನಂತರ ಅಂಗನವಾಡಿ ಕಾರ್ಯಕರ್ತರಿಂದ 1 ಲಕ್ಷ ರೂಪಾಯಿ ತೊಗೊಂಡ್ರಂತೆ, ಅದರ ಪಾಪದಿಂದ ಸೋತರು ಅಂತೇಳಿ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ. ಎಷ್ಟು ಸತ್ಯ ಮೇಡಮ್? ಯಾರ್ದಾದ್ರೂ ಹತ್ರ 1 ಲಕ್ಷ ರೂಪಾಯಿ ತಗೊಂಡಿದ್ರೆ ಅವರು ಪಾಪ ಸಾಕ್ಷಿ ಸಮೇತ ತೆಗೆದುಕೊಂಡು ಬಂದು ನನಗೆ ಹೇಳಿದ್ರೆ, ಅದನ್ನು ಅವರು ಸಾಬೀತು ಮಾಡಿದರೆ ಅದಕ್ಕೆ ಮುಂದಿನ ಉತ್ತರವನ್ನು ಕೊಡ್ತೀನಿ. ನೋಡಿ, ಅದು ಸತೀಶ್ ಜಾರಕಿಹೊಳಿಯವರ ವರ್ಷನ್ನು ಕೂತ್ಕೊಂಡು ಇನ್ನೂ ಚರ್ಚೆ ಮಾಡ್ತೀವಿ. ಎಲ್ಲಿ ಅಸೆಸ್ ಮಾಡೋದ್ರಲ್ಲಿ ಹಿನ್ನಡೆ ಆಗಿದೆ. ಯಾಕಂತಂದರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ, ಗೆದ್ದಾಗ ನಾನು ಬೀಗೋದಾಗಲಿ, ಸೋತಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಾಗಲಿ, ಒಂದು ಮಾತನ್ನು ಯಾವಾಗಿದ್ರೂ ಹೇಳ್ತೇನೆ, ವೆನ್ ಯು ವಿನ್ ದ ಇಲೆಕ್ಷನ್ ಯು ಹ್ಯಾವ್ ಟು ಬಿ ಅ ಲಾರ್ಜ್ ಹಾರ್ಟೆಡ್. ವೆನ್ ಯು ಲೂಸ್ ಯುವರ್ ಇಲೆಕ್ಷನ್ ಯು ಹ್ಯಾವ್ ಟು ಬಿ ಅ ಬೋಲ್ಡ್ ಹಾರ್ಟೆಡ್, ವೆರಿ ಬೋಲ್ಡ್ ಹಾರ್ಟೆಡ್. ಸೊ ಅದಕ್ಕೆ ಈಗ ಬಹಳ ಧೈರ್ಯದಿಂದ ಸಂಘಟನೆಯನ್ನು ನಿರಂತರ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಅಸೆಸ್ಮೆಂಟ್ನಲ್ಲಿ ಸೋತಿದ್ದೀನೋ ಇನ್ನೊಂದರಲ್ಲಿ ಸೋತಿದ್ದೀನೋ ಚರ್ಚೆ ಮಾಡ್ತೀನಿ. ಇನ್ನೊಂದು ಶಕ್ತಿಗಳು ಯಾವ ಮೇಡಮ್ ಸೋಲಾಕ್? ನೀವು ನಿನ್ನೆ ಭಾಷಣದಲ್ಲೇ 2 ದೊಡ್ಡ ಶಕ್ತಿಗಳು ನಾನು